ಎಜುಕೇಶನ್ ಡಿಪಾರ್ಟ್ಮೆಂಟ್ ಕರ್ಸಲ್ಲ ಇಲ್ಲಿ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಬ್ಯಾಂಕ್, ಬಿಒ ಸ್ಕೂಲ್ಗೆ ಆಯ್ತು. ಕಾಲೇಜ್ಗಳಿಗೆ ಕಾಲೇಜಲ್ಲಿ ಪ್ರಾಬ್ಲಮ್ ಏನು ಅಂತ ಗೊತ್ತಾ? ಲಾಸ್ಟ್ ಟೈಮ್ ನೋಟ್ ಮಾಡಿಸಿದ್ರಲ್ವಾ, ಎಲ್ಲಾ ಕಾಲೇಜ್ಗಳಲ್ಲಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಮ್ಮ ಮಕ್ಕಳು ಕೊಡ್ಬೇಕಾದ ಸ್ಕಾಲರ್ಶಿಪ್ ನ ಅವರು ಮುಟ್ಕೊಳಕ್ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ನೀವು ಕಟ್ತಾರ ಫೀಸ್ ಕಮ್ಮಿ ಇದೆ, ನಮ್ದು ಕಾಲೇಜ್ ಆಡಳಿತ ಮಂಡಳಿ ತುಂಬಾ ಎಕ್ಸ್ಪೆನ್ಸಿವ್ ಇದೆ, ನಿಮ್ಮ ದುಡ್ಡು ನಾವು ಹಾಕಬೇಕು ಅಂತ. ಇದಕ್ಕೆ ಪರಿಹಾರ ಕೊಡ್ಬೇಕಾಗಿರೋದು ಯಾರು? DDP ಅಲ್ವಾ ಬಂದಿದ್ದಾರೆ ಇಲ್ಲಿಗೆ? ನಮಗೆ ನಮ್ಮ ಹುಡುಗರಿಗೆ ಯಾರಿಗೂ ಕೂಡ ಇಡೀ ತಾಲೂಕಲ್ಲಿ ಲೋನ್ಗಳು ಸಿಗ್ತಾ ಇಲ್ಲ, ಫೈನಾನ್ಷಿಯಲ್ ಡೆವಲಪ್ ಆಗಬೇಕು. ಯಾರದಕ್ಕೆ ಪರಿಹಾರ ಕೊಡ್ಬೇಕಾಗಿರೋದು? ಕರ್ಸಿದ್ರೆ ಬ್ಯಾಂಕ್ನವ್ರನ್ನ ಬಂದಿದಾರ. ಮತ್ತೆ ಸಭೆ ಯಾರು ಮಾಡೋಣ? ತಾಲೂಕು ಆಫೀಸಲ್ಲಿ ಪ್ರಾಬ್ಲಮ್ ಇದೆ, ಎಂಡಂಗಡಿ ಪ್ರಾಬ್ಲಮ್ ಇದೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಂತ ಇಲ್ಲ. ಇದನ್ನ ಮಾತಾಡೋಣ ನಾವು ಇರೋದಿಲ್ಲಿ. 70 ವರ್ಷದಿಂದನೇ ಮಾತಾಡಿದ್ವಿ, 50 ವರ್ಷದಲ್ಲೇ ಮಾತಾಡೋಣ. ನೀವು ನಮ್ಮನ್ನು ಫೈನಾನ್ಷಿಯಲಿ ಡೆವಲಪ್ ಮಾಡಕ್ಕೆ ಅವಕಾಶ ಮಾಡಿಕೊಡಿ, ಎಜುಕೇಶನ್ ನಾವು ಸ್ಟ್ಯಾಂಡರ್ಡ್ ಅವಕಾಶ ಮಾಡಿಕೊಡಿ. ಪೊಲೀಸ್ನವ್ರ ಸವಾಸನೂ ಬೇಡ ನಮಗೆ, ಕೋರ್ಟ್ ಸವಾಸನೂ ಬೇಡ, ನಿಮ್ ಸವಾಸನೂ ಬೇಡ. ಆಯ್ತಲ್ಲ? ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಆದ್ರೆ, ಎಜುಕೇಶನ್ ನಾವು ಡೆವಲಪ್ ಆದ್ರೆ ನಿಮ್ ಅಗತ್ಯವೇ ನಮಗಿಲ್ಲ. ಇಲ್ಲಿ ನಿಮ್ಗೆ ಸಭೆ ಮಾಡಿ ಅಂತ ಯಾರು ಬ್ರಾಹ್ಮಣರು ಬರ್ತಾರ? ನೀವು ಸಭೆ ಮಾಡಿ ಅಂತ ಲಿಂಗಾಯತ ಗೌಡರು ಬರ್ತಾರೆ ಇಲ್ಲಿಗೆ? ಬರಲ್ಲ. ಯಾಕೆ? ಆ ಸಮುದಾಯಗಳು ಫೈನಾನ್ಷಿಯಲಿ ಎಜುಕೇಶನ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ನಿಮ್ಮ ಅಗತ್ಯ ಅವ್ರಿಗಿಲ್ಲ. ನಮ್ಗೆ ಅವೆರಡೂ ಸಿಕ್ಕಿಲ್ಲ. ನಿಮ್ಮ ಅಗತ್ಯ ನಿಮ್ಮ ಮುಂದೆ ಬಂದು 24 ಗಂಟೆ ಮೀಟಿಂಗ್ ಮಾಡಿ ಕರ್ಸಿ ಬ್ಯಾಂಕ್ನವ್ರನ್ನ, ಕರ್ಸಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ. ನೀವು ಅವೆರಡನ್ನ ಕರ್ಸಿ ನಮ್ಮನ್ನು ಏನ್ ಬೇಕೋ ಅವೆರಡು ಡಿಪಾರ್ಟ್ಮೆಂಟ್ ಇಂದ ಸಿಗ್ಲಿ, ನಿಮ್ಮ ಅಗತ್ಯವೇ ಇಲ್ಲ ನಮಗೆ. 27 ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು SCB TSP ಫಂಡ್ ಇದೆಯಲ್ಲ, ಕೊಟ್ಟಿದಾರ ಸರಿಯಾಗಿ? ಕೊಟ್ಟಿದಾರ ಕೇಳಿ? ಯಾರಿಗೂ ಕೊಟ್ಟಿಲ್ಲ. ಮೀನುಗಾರಿಕೆ ಇಲಾಖೆಗೂ ಮಾದಿಗನಿಗೆ ಏನ್ ಸಂಬಂಧ ಅಂತಾರೆ. ಮೀನುಗಾರಿಕೆ ಇಲಾಖೆ SCB TSP ಅಮೌಂಟ್ ಅನ್ನ ತಗೊಂಡೋಗಿ ಅವ್ರಿಗೆ ಇಷ್ಟ ಬಂದವ್ರಿಗೆಲ್ಲ ಹಂಚ್ತಾರೆ. ಕೃಷಿ ಇಲಾಖೆಗೂ ಮಾದಿಗರಿಗೆ ಏನ್ ಸಂಬಂಧ, ವಲಯರಿಗೆ ಏನ್ ಸಂಬಂಧ ಅಂತಾರೆ. ತೋಟಗಾರಿಕೆ ಇಲಾಖೆಗೂ ರೇಷ್ಮೆ ಇಲಾಖೆಗೂ ನಿಮ್ಗೆ ಏನ್ ಸಂಬಂಧ ಅಂತಾರೆ. ಯಾರಿಗೋ ಕರೀತಾರೆ. ನಮ್ಮ ಪಟ್ಟಿಲಿರುವಂತಹ ಅನುದಾನಗಳನ್ನೆಲ್ಲ ಅವ್ರಿಗೆ ಕೊಡ್ತಾರೆ. ಯಾಕೆಂದ್ರೆ ನಾವು ಆ ವೃತ್ತಿ ಮಾಡಲ್ಲ ಅಂತ. ಯಾಕೆ ಮಾಡಬಾರ್ದು? ಇಲ್ಲ ಬರ್ದವ್ರ ಮಾಡಬಾರ್ದು ಅಂತ ಇಲ್ವಲ್ಲ. ಆ ಡಿಪಾರ್ಟ್ಮೆಂಟ್ ಕರೆಸಿದ್ರೆ ನಿಮಗೆ ತಾಲೂಕು ಆಫೀಸರ್ಸ್ನ ಕರೆಸಿಲ್ಲ, ಕ್ಲರ್ಕ್ ಕರೆಸ್ತೀರಾ? ಏನ್ ಕ್ರಮ ತಗೊಂತಾರ ಅವರು? ಅರಣ್ಯ ಇಲಾಖೆಯಲ್ಲಿ SCB TSP ಅಮೌಂಟ್ ಎಷ್ಟು ಅಂತ ನನಗೆ ಗೊತ್ತಾ? ಕಳೆದ 4 ವರ್ಷದ ಕೆಳಗಡೆ 7 ಕೋಟಿ ರೂಪಾಯಿ ಲಾಸ್ ಮಾಡಿದ್ರು. ಯಾರು ಅರ್ಥ ಆಗುತ್ತೆ ಅದು? SCB TSP ನಲ್ಲಿ ಸೋಷಿಯಲ್ ಫೆಡ್ ಇದು ಸಾಮಾಜಿಕ ಅರಣ್ಯ ಇಲಾಖೆ ಏನ್ ಸಂಬಂಧ ಅಂತ ಯಾರಿಗೆ ಗೊತ್ತು? 7 ಕೋಟಿ ರೂಪಾಯಿ ನುಂಗ್ ಹಾಕಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರ ಕ್ರಮ ತಗೊಂಡ್ರೆ ಇಲ್ಲಿವರೆಗೂ? ನಮ್ಮನ್ನ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರಾಬ್ಲಮ್ಗೋ ಹೆಣ್ಣಂಗಡಿ ಪ್ರಾಬ್ಲಮ್ಗೋ ಕರಿಬೇಡಿ ಮೀಟಿಂಗಿಗೆ. ನಮ್ಮ ಪ್ರಾಬ್ಲಮ್ ಬೇರೆ ಇದಾವೆ. ಆಯ್ತಲ್ಲ? ನಮ್ಗೆ ಕರೆಯೋದು ಆ ಕಾಲೇಜ್ ಹತ್ರ ಸರ್ ಗುಂಪು ಸೇರ್ಕೋತಾರೆ, ಹುಡುಗಿರು ರೇಗಿಸ್ತಾರೆ. ಅಲ್ಲಿ ಏನು ಬಸ್ ಸ್ಟ್ಯಾಂಡ್ ಹತ್ರ ಹಂಪ್ ಹಾಕಿಲ್ಲ, ಇಲ್ಲಿ ಟ್ರಾಫಿಕ್ ಸಿಗ್ನಲ್ ಹಾಕಿಲ್ಲ. ಯಾವ ಸಮಸ್ಯೆ ಇದು? ನನ್ಗೋದಕ್ಕೆ ಏನ್ ಸಂಬಂಧ? ನನ್ಗೇನ್ ಸಂಬಂಧ ಅದಕ್ಕೆ? ನನಗ್ ಸಂಬಂಧ ಇರೋದು ನನಗ್ ಬರ್ಬೇಕಾದ್ರೆ ದುಡ್ಡು, ನನಗ್ ಬರ್ಬೇಕಾದ್ರೆ ಎಜುಕೇಶನ್, ನನಗ್ ಬರ್ಬೇಕಾದ್ರೆ ಭೂಮಿ. 52 ಎಕರೆ ಆಸಾದಿ ಮನೆ ಜಮೀನಿದೆ ಇಲ್ಲಿ. ಪ್ರತಿ ಸಲ ಅದನ್ನು ಬಿಡಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಏನೋ ಕ್ರಮ ತಗೊಂಡಿದ್ದೀರಾ? ಇಲ್ಲ. 6 ಎಕರೆ ಜಮೀನು ಆಸಾದಿಗಳಿಗೆ ಸೈಟ್ ಅನ್ನು ವಿಂಗಡಿಸ್ಕೊಡಿ ಅಂತ ಕೊಟ್ಟಿದ್ದೀವಿ. ಜಾತಿಗೆ ಕೊಡಕ್ ಬರಲ್ಲ ಅಂತೀರಾ? ಹಂಗಾದ್ರೆ ಒಕ್ಕಲಿಗರ ಮಟ್ಟಿಗೆ, ಲಿಂಗಾಯತರ ಮಟ್ಟಿಗೆ, ಬ್ರಾಹ್ಮಣರ ಮಟ್ಟಿಗೆ 20-25 ಎಕರೆ ಬರ್ಕೊಟ್ಟಿದ್ರಲ್ಲ, ಅದೆಲ್ಲ ಏನ್ ಕೊಟ್ಬಿಟ್ರಿ? ಯಾವ ಜಾತಿ ಕೊಟ್ಬಿಟ್ರಿ ಅದನ್ನ? ಇರ್ಬಾ ಹೇಳಿ. ಜಾತಿಯವರಿಗೆ ನಾವು ಸೈಟ್ ಕೊಡಕ್ ಬರಲ್ಲ ಅಂತ ಬರೀತೀರಾ? ಹಂಗಾದ್ರೆ ಮಾಡ್ತವ್ರಿಗೆ 20 ಎಕರೆ ಕೊಟ್ಟರಲ್ಲ ಮೊನ್ನೆ ನೀವು. ಯಾವ ಜಾತಿ? ಅದೇನ್ ಕೊಟ್ರಿ? ಅವಾಗ ಯಾವ ಜಾತಿ, ಯಾವ ಲಾ, ಯಾವ ಸೆಕ್ಷನ್, ಯಾವ ಅಧಿನಿಯಮಗಳು? ಇದಕ್ಕೆ ಯಾಕೆ ಅಪ್ಲೈ ಆಗಲ್ಲ? 246 ಜಮೀನು ಉಳಿಸ್ಕೊಡಿ. ಅಂಬೇಡ್ಕರ್ ಜಗಜೀವನ ಭವನ ಕಟ್ಟಬೇಕು, ಒಂದ್ ಸ್ವಲ್ಪ ಸ್ಟೇಷನ್ ಜಾಗ ಕೊಡ್ಬೇಕು. ಕೊಡ್ಲಿಲ್ಲ, ದುಡ್ಡು ಇಸ್ಕೊಂಡು ಮಾರ್ಕೊಡ್ರಿ. ಸಭೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ? ಇಲ್ಲೇನು ಮಣ್ಣೂರವ್ರು ಬಂದವ್ರೆ ಅಂತ ತಿಳ್ಕೊಂಡಿದ್ದೀರೇನು? ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನ ಲೈನ್ ಕೂರಿಸಿ ಪಾಠ ಮಾಡೋ ಕೆಪಾಸಿಟಿ ಇರೋರು ನಾವು ಇಲ್ಲಿ ಕೂತ್ಕೊಂಡಿರೋದು. ಫಸ್ಟ್ ನಮ್ಗೆ ಇದಕ್ಕೆ ಆನ್ಸರ್ ಮಾಡಿ, ಅಧಿಕಾರಿಗಳನ್ನ ಕರೆಸಿ ನೀವು ಮಾಡಿ. ಇಲ್ದಿದ್ರೆ ನೀವು ಜಾಥಾ ಮಾಡ್ತೀವಿ ಅಂತ ಅನ್ಕೊಂಡಿದ್ರೆ ಅದು ನಿಮ್ಗೆ ಕನಸು.